ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಸಣ್ಣ ವೀಡಿಯೋ ಮಾಡುವಂತ, ಯಾಕೆಂದರೆ ನಾನಿವತ್ತು ರಜೆ. ಯಾಕೆಂದರೆ ನನ್ನ ಮುಖ ನೋಡ್ಬೋದು ನೀವು, ತುಂಬ ಊದಿಕೊಂಡಿದೆ. ಎಂತ ಹುಷಾರಿಲ್ವಾ? ಹುಷಾರಾಗಿರ್ತೇನೆ. ವಿಷಯ ಅಂತಂದರೆ, ನಾನು ನಿನ್ನೆ ಪೂಜೆಗೆ ಹೋಗಿದ್ದೆ. ಅದು ನಮ್ಮ ಮರಾಠಿ ನಾಯಕ್ ಅವರು ಆಚರಿಸುವಂಥ ಶ್ರೀ ಮಹಾಮಾಯಿ ದೇವಿಯ ಗೊಂದಲ್ ಪೂಜೆ. ಅದಕ್ಕೆ ಹೋಗಿದ್ದೆ ನಾನು ನಮ್ಮ ಅಜ್ಜನ ಮನೆಯಲ್ಲಿ. ಹಾಗೆ ನನ್ನ ಮುಖ ಊದಿಕೊಂಡಿದೆ ಅಷ್ಟೇ, ಮತ್ತೇನಿಲ್ಲ. ಹುಷಾರಾಗಿ ಇದ್ದೇನೆ. ಅಂದರೆ ಅದು ಪೂಜೆ ಸಂಜೆ ಶುರು ಆದರೆ ಮರುದಿವಸ ಬೆಳಿಗ್ಗೆ ತನಕ ಇರ್ತದೆ. ಹಾಗಾಗಿ ನಿದ್ದೆ ಇರೋದಿಲ್ಲ. ಹಾಗೆ ವಿಡಿಯೋ ಕೂಡ ಸ್ವಲ್ಪ ಮಾಡಿದ್ದೇನೆ, ಮತ್ತೆ ಹಾಕುವ. ಮತ್ತೆಂತ, ಹಾಗೆ ನಾನು ನಿನ್ನೆ ಹೋಗುವಾಗನೇ ವೀಡಿಯೋ ಮಾಡಬೇಕು ಅಂತ ಇದ್ದೆ. ಆದರೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಅಂದರೆ ಗಡಿಬಿಡಿ, ಅಂದರೆ ಶಾಪಿಗೆ ಹೋಗಿ ಕೆಲಸ ಮಾಡಿ, ಅಂದರೆ ಇವಾಗ ಯೂನಿಫಾರ್ಮಿಂದು ಬ್ಯುಸಿ ಅಲ್ವಾ. ಹಾಗಾಗಿ ತುಂಬ ಅಂದರೆ ತುಂಬ ಅರ್ಜೆಂಟ್ ಕೆಲಸ. ಹಾಗಾಗಿ ಅಲ್ಲಿಂದ ಬಂದು, ಅಂದರೆ 5:30ಗೆ ಬಂದಿದ್ದೇನೆ. ಬಂದು ಇಲ್ಲಿ ಸ್ನಾನ ಮಾಡಿ ಮತ್ತು ಸ್ವಲ್ಪ ಕೆಲಸ ಇರ್ತದಲ್ಲ, ಯಾವಾಗಲ ದಿನಚರಿ ಕೆಲಸ ನಂದು, ಅದೆಲ್ಲ ಮಾಡಿ, ಅಂದರೆ ದನದ ಕೆಲಸ, ನಾಯಿಯ ಕೆಲಸ, ಅದೆಲ್ಲ ಮಾಡಿ ಹೋಗುವಾಗ, ಇಲ್ಲಿಂದ ಹೊರಡುವಾಗ ತುಂಬ 7 ಗಂಟೆ ಆಯಿತು. ಆವಾಗ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಅಲ್ಲಿ ಅಷ್ಟೇ. ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಇವಾಗ ಸ್ವಲ್ಪ ಮಾತಾಡುವ ಅಂತ. ಹಲೋ. ಹಾಂ ಪಣ ಎಂಚಿನ ಅಂದ ರಜೆ ಕೊರ್ಪುಚೇರಾ? ಓ ಕೇಳಿ ಒಂಜಿ ರಜೆ ನೆರಿಯೇರಾ ಅಂದ. ಹಾಂ ಹಾಂ ಅವ ಹಾಂ ಇಜ್ಜಿ ಎಂಕ್ಲ ಕಾಂಡ ಆಯ್ತಾನೆ. ಈ ಬುಕ್ ಕೆಲ್ಸಕ್ಕೆ ಹೋಯನ ಹೋದು ಅಂದ. ಕಷ್ಟ ಆಪನತ ಕೆಲಸ ಅನ್ಪೇರೆ ಅಂಚೆ ಯಾನಿ ರಜೆ ಮಲ್ತೆ ಪಂತೆ ಮಾತಾಡಲ್ಲ ಇನ್ನು ರಜೆ ಅಂದು ಅಂಚ. ಇಜ್ಜಿ ಅನಚೂರು ವೀಡಿಯೋ ಮಲ್ಪಕಂದಂಡದ ಕ್ಲೋಂದಿತ್ತೆ ಆತನ ನಿನ್ನ ಕಾಲ್ ಆಗ್ತಾನೆ. ಬೊಕ್ಕ ಒನಸಂದ ದೈದ ಗಜ್ಪು ಅಂದ. ಯಾಂದಲ್ಲ ಮಂತೀಜಿ ಬೇರೆ ಗಂಜಿ ದೀದು ಬೋತೀರು. ಅಂಚ ಇದ್ದಿ ಕಜಿಪದ ಆಯ್ತಂದೆ ತೂತಜಿ ಗಂಜಿಲ ತೀತೇರು ಕಜಿಪ್ಲಾರೆ ಮಂತದೇರು ಕೋರಿ ಕಜಿಪದಿ ಪುದಯಂದ ಮಗಳಿನಿ ಬರ್ಪುನೇತ ಅಂಚ. ಶನಿವಾರ ಆತನ ಸೋಮವಾರ ಬೋಪನೆ ಅಂಚ. ಅಲ್ಲಿಗೆ ಅಲ್ಪ ದಾಲ ಇಪ್ಪು ಜತ ನಾನ್ ವೆಜ್ ಮತ ಅಂಚ. ಕೋರಿ ಮತ ವಾರಡರ ಒಂದ್ಪ ಅಂಚ. ಆವು ಎಂಚೂರು ವೀಡಿಯೋ ಅಲ್ಪ. ಸರಿ ಬುಕ್ಕ ಕಾಳಂತೆ. ವೀಡಿಯೋ ಮಾಡಲಿಕ್ಕೆ ಅಂತ ಕೂತ್ರೆ ಹೀಗೆ ಕಾಲ್ ಬರೋದು. ಅವಾಗ ಮತ್ತೆ ಎಂತ ಗೊತ್ತುಂಟ, ಯಾರು ಕೂಡ ನನ್ನಾಗೆ ತಪ್ಪು ಮಾಡಬೇಡಿ ಆಯಿತಾ. ಎಂತ ಗೊತ್ತುಂಟ, ನಾನು ನೀನು ಹೋಗುವಾಗ ಯಬ್ಬಾ ಎಷ್ಟು ನಾಯಿಗಳು, ಅಂದರೆ ಬೀದಿ ನಾಯಿ ಇರ್ತದಲ್ಲ, ಅಂದರೆ ನಾವು ಸ್ಕೂಟಿಯಲ್ಲಿ ಹೋಗುವಾಗ ಹಿಂದಿನಿಂದ ಓಡಿಸ್ತದೆ ಅದು. ನಮಗೆ ಫಾಸ್ಟ್ ಹೋಗ್ಲಿಕ್ಕೂ ಅಲ್ಲ, ಸ್ಲೋ ಹೋಗ್ಲಿಕ್ಕೂ ಅಲ್ಲ, ಎಂಥವಲ್ಲ. ಸ್ಲೋ ಹೋದರೆ ಅಟ್ಯಾಕ್ ಮಾಡ್ತದೆ, ಫಾಸ್ಟ್ ಹೋದರೆ ನಾವು ಎಲ್ಲಿಯಾದರೂ ಡಿಕ್ಕಿ ಆಗ್ಬೋದು, ಆ ಥರ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹೋಗೋದು ಒಳ್ಳೆಯದು. ಆಮೇಲೆ ಹೊಂಡ ಇರ್ತದಲ್ಲ, ಸ್ವಲ್ಪ ರಾತ್ರಿಯಾಗಿ ಹೋದರೆ ಹೊಂಡಕ್ಕೆ ಗಾಡಿಯನ್ನು ಹಾಕಿ ಹೋಗಬೇಕಾಗ್ತದೆ, ಅದು ಕೂಡ ತುಂಬ ಕಷ್ಟನೇ. ಹಾಗೆ ನನ್ನಾಗೆ ನೀವು ಕೂಡ ತಪ್ಪು ಮಾಡಬೇಡಿ, ಸ್ವಲ್ಪ ಬೇಗನೆ ಹೋಗಿ ಆಯಿತಾ. ಮತ್ತೆಂತ,
ಮತ್ತೆ ಅಯ್ಯೋ ದೇವ, ಇದು ವಿಡಿಯೋ ತುಂಬ ದೊಡ್ಡದಾಯಿತು. ದೊಡ್ಡ ವಿಡಿಯೋ ಹಾಕಿದರೆ ನೋಡುವವರಿಗೆ ಸ್ವಲ್ಪ ಬೋರ್ ಅನಿಸ್ತದೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇಂಥ ವಿಡಿಯೋ ನಿಮಗೆ ಬೇಕಾದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಲ್ಲ, ಇಂಥ ವಿಡಿಯೋ ನಿಮಗೆ ಇನ್ನೂ ಬೇಕು ಅಂತಾದರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ಥ್ಯಾಂಕ್ ಯು ಸೋ ಮಚ್.